ಪ್ರಿಯ ವೀಕ್ಷಕರೇ, ವಿಚಾರ ವಿಜಯಕ್ಕೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಕನ್ನಡಿಗ. ಗೆಳೆಯರೇ, ಬಹಳ ವರ್ಷಗಳಿಂದ ಭಾರತ ಪಾಕಿಸ್ತಾನದ ನಡುವಿನ ಕಲಹ, ಗಡಿಯ ಕಿರಿಕಿರಿ, ಕಾಶ್ಮೀರ ವಿಚಾರದ ಗಲಭೆಗಳು, ಪಾಕಿಸ್ತಾನದ ಭಯೋತ್ಪಾದಕ ಚಟುವಟಿಕೆಗಳನ್ನ ಕಣ್ಣಾರ ಕಂಡಿದ್ದೇವೆ, ಕಿವಿಯಾರೆ ಕೇಳಿದ್ದೇವೆ. ಸಾಕಷ್ಟು ವಿಚಾರದಲ್ಲಿ, ಅದರಲ್ಲೂ ಕಾಶ್ಮೀರದ ವಿಚಾರದಲ್ಲಂತೂ ಅದನ್ನ ಅನುಭವಿಸ್ತಾ ಇದ್ದೇವೆ. ಯಾವ ಶತ್ರುವಿನ ಹೆಣ್ಣು ಮಗಳಿಗೂ ಸಹ ಈ ರೀತಿಯ ನೋವು ಬರಬಾರದು. ಯಾವ ಹೆಣ್ಣು ಮಗಳು ಸಹ ಈ ರೀತಿಯ ನರಕವನ್ನ ಅನುಭವಿಸಬಾರದು. ಕಣ್ಣೆದುರೇ ಗಂಡನಿಗೆ ಗುಂಡಿಕ್ಕಿ ಕೊಲ್ಲುವ ದೃಶ್ಯ. ನೀನು ಹಿಂದುವೆ ಎಂದು ಪ್ರಶ್ನೆ ಮಾಡಿ ಕೊಲ್ಲುವ ನರ ಅಂತಕರ ಈ ವರ್ತನೆಗೆ ನಿಜಕ್ಕೂ ಬಹಳ ನೋವುಂಟು ಮಾಡುವುದರ ಜೊತೆಗೆ ಸಾಕಷ್ಟು ಕೋಪವನ್ನು ಸಹ ತರುತ್ತದೆ. ಯಾಕಂದ್ರೆ ಆ ದಿನ ನಡೆದದ್ದು ಘನಘೋರ ಕೃತ್ಯ. ಪಾಪಿ ನರ ಅಂತಕರಿಂದ ಅಮಾಯಕರ ನರಮೇಧ. ಎಂದಿನಂತೆ ಏಪ್ರಿಲ್ 22ರಂದು ಸಾಕಷ್ಟು ಪ್ರವಾಸಿಗರು ಸ್ವಿಟ್ಜರ್ಲ್ಯಾಂಡ್ ಪ್ರಕೃತಿಯನ್ನ ನಾಚಿಸುವಂತಹ ಭಾರತದ ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ಗೆ ಭೇಟಿ ನೀಡುತ್ತಲೇ ಇದ್ದಾರೆ. ಹೀಗಾಗಿ ಆ ದಿನ ನಮ್ಮ ಕರ್ನಾಟಕದವರನ್ನು ಸೇರಿದಂತೆ ನರ ಅಂತಕರು ಸುಮಾರು 28ಕ್ಕೂ ಹೆಚ್ಚಿನ ಜನರನ್ನ ಗುಂಡಿಕ್ಕಿ ಕೊಂದ ಘಟನೆ ನಿಜಕ್ಕೂ ಮನಕಲಕುವಂತಿದೆ. ಅಮಾಯಕ ಜನರ ಹತ್ಯೆ ಸಾಕಷ್ಟು ಕೋಪ ತಾಪದ ಜೊತೆಗೆ ಕಣ್ಣಂಚಲ್ಲಿ ನೀರು ಹಾಗೂ 10 ಶಂಕೆಗಳನ್ನು ಹುಟ್ಟು ಹಾಕೋ ತರ ಮಾಡಿದೆ. ಹಾಗಿದ್ರೆ ಆ ಕೋಪವೇನು, ಕಣ್ಣೀರಿನ ಕಥೆಗಳೇನು, ಅಲ್ಲಿ ಮೂಡಿದ ಶಂಕೆಗಳೇನು, ಪ್ರಶ್ನೆಗಳೇನು ಅನ್ನೋದನ್ನ ಬನ್ನಿ ನೋಡ್ಕೊಂಡು ಬರೋಣ. ಗೆಳೆಯರೆ, ಕಾಶ್ಮೀರದ ಆ ಜಾಗದಲ್ಲಿ ಭಯೋತ್ಪಾದಕರ ಅಟ್ಟಹಾಸ ಯಾವ ರೀತಿ ಇತ್ತು ಅಂದ್ರೆ, ಅಲ್ಲಿ ಭೇಟಿ ನೀಡಿದ್ದ ಪ್ರವಾಸಿಗರನ್ನ ಎದುರಿಸಿ ಅವರನ್ನ ಯಾವ ಧರ್ಮದವರು ಎಂದು ಪ್ರಶ್ನಿಸಿ, ಅನುಮಾನವಿದ್ದರೆ ತಮ್ಮ ಚಡ್ಡಿ ಬಿಚ್ಚಿಸಿ ಮರ್ಮಾಂಗ ನೋಡುವ ಮೂಲಕ ಧರ್ಮ ಗುರುತಿಸಿ ಹಿಂದೂಗಳಾದರಷ್ಟೇ ಅವರನ್ನ ಗುಂಡಿಕ್ಕಿ ಹತ್ಯೆ ಮಾಡುವ ಕೃತ್ಯ ಕೆಲ ಉಗ್ರರಿಂದ ಕಾಶ್ಮೀರದಲ್ಲಿ ನಡೆದಿದೆ. ಇಲ್ಲಿನ ಈ ಪರಿಸ್ಥಿತಿಯ ನೋವಿನ ಜೊತೆಗೆ ಕಣ್ಣೆದುರೇ ಗಂಡಂದಿರನ್ನ ಗುಂಡಿಕ್ಕಿ ಕೊಲ್ಲುವುದನ್ನ ನೋಡೋ ಕರುಳಿಂಡುವ ಕಣ್ಣಂಚಲ್ಲಿ ನೀರು ತರುವ ಉಗ್ರರ ಅಟ್ಟಹಾಸ ಇಲ್ಲಿ ನಡೆದು ಹೋಗಿದೆ. ಆದರೆ ಈ ಸನ್ನಿವೇಶಗಳು ಸಾಕಷ್ಟು ಪ್ರಶ್ನೆಗಳಿಗೆ, ಅನುಮಾನಗಳಿಗೆ, ಶಂಕೆಗಳಿಗೆ ದಾರಿ ಮಾಡಿಕೊಟ್ಟಿದೆ. ಜನಸಾಮಾನ್ಯರಾಗಿ ನಮಗೆ ನಿಮಗೆಲ್ಲ ಈ ರೀತಿಯ ಪ್ರಶ್ನೆ ಮೂಡಬೇಕಾದ್ರೆ ಇದನ್ನ ಆಧಾರವಾಗಿಟ್ಟುಕೊಂಡು ಬಂಡವಾಳ ಮಾಡಿಕೊಂಡು ಬೇಳೆ ಬೇಯಿಸಿಕೊಳ್ಳೋ ಉಭಯ ಪಕ್ಷಗಳ ನಡುವೆ ನಡೆಯೋ ಚುನಾವಣಾ ಯುದ್ಧ ಕೇಳಬೇಕೆ? ಗೆಳೆಯರೆ, ಅಲ್ಲಿ ಭಯೋತ್ಪಾದಕರು ನೀನು ಹಿಂದೂನಾ, ನೀನು ಮುಸ್ಲಿಮಾ, ನೀನು ಕ್ರೈಸ್ತನ ಅಂತ ಪ್ರಶ್ನೆ ಮಾಡಿ ಗುಂಡಿಕ್ಕಿ ಕೊಂದಿರೋದು ಸದ್ಯ ಬಿಜೆಪಿಗೆ ಧರ್ಮದ ಹೆಸರಿನಲ್ಲಿ ಮತ ಸೆಳೆಯುವುದಕ್ಕೆ ಮುಂಬರುವ ಚುನಾವಣೆಗಳಿಗೆ ಅನುಕಂಪವನ್ನ ಸೃಷ್ಟಿಸಬಹುದು. ಆದರೆ ಇದನ್ನ ಗಂಭೀರವಾಗಿ ಯೋಚಿಸಿದಾಗ ಸಾಕಷ್ಟು ಪ್ರಶ್ನೆಗಳು ಮೂಡೋದಂತೂ ಸತ್ಯ. ಆಗಿದ್ರೆ ಆ ಪ್ರಶ್ನೆಗಳೇನು ಅಂತೀರಾ? ಗೆಳೆಯರೆ, ಸದ್ಯ ಅಧಿಕಾರದಲ್ಲಿರೋ ಬಿಜೆಪಿ ಕಳೆದ ಚುನಾವಣೆಗಳ ಸಂದರ್ಭದಲ್ಲಿ ಪ್ರಚಾರಗಳಲ್ಲಿ, ತಮ್ಮ ಭಾಷಣಗಳಲ್ಲಿ ಇಂಡಿಯಾ ಅನ್ನೋದು ರಕ್ಷಣಾ ಇಲಾಖೆಗೆ ಅತಿ ಹೆಚ್ಚು ವೆಚ್ಚ ಮಾಡ್ತಿರೋದರಲ್ಲಿ 3ನೇ ಅತಿ ದೊಡ್ಡ ರಾಷ್ಟ್ರ ಅಂತ ಹೇಳ್ಕೊಂಡಿತ್ತು. ಇದು ಎಲ್ಲರೂ ಮೆಚ್ಚುವಂತ ವಿಷಯ ಹಾಗೂ ಇದನ್ನ ನಾವಿಲ್ಲಿ ಮರೆಯೋ ಆಗಿಲ್ಲ. ಅದರ ಜೊತೆಗೆ ಪಾಕಿಸ್ತಾನ ಬಾರ್ಡರ್ ಸೇರಿದಂತೆ ಉಳಿದೆಲ್ಲ ಬಾರ್ಡರ್ಗಳಲ್ಲಿ ಲೇಸರ್ ಸೆಕ್ಯೂರಿಟಿ ತಂದಿದ್ದೇವೆ, ಅದರಿಂದ ಹೊರಗಿನಿಂದ ಒಂದು ಚಿಟ್ಟೆ ಬಂದರೂ ಸಹ ಬಡಿದು ಹಾಕುತ್ತೆ ಅಂತ ಹೇಳಿದ್ರು. ಹಾಗಿದ್ರೆ ಅಲ್ಲಿಗೆ ಪಾಕಿಸ್ತಾನದ ಉಗ್ರರು ಹೇಗೆ ನುಸುಳಿ ಬಂದ್ರು? 24x7 ಲೇಸರ್ ಸೆಕ್ಯೂರಿಟಿ ಕಟ್ಟೆಚ್ಚರ ವಹಿಸುತ್ತೆ ಅಂತ ಹೇಳಿದ್ರು. ಹಾಗಿದ್ರೆ ಈ ಸಂದರ್ಭದಲ್ಲಿ ಲೇಸರ್ ಸೆಕ್ಯೂರಿಟಿ ಕಾರ್ಯನಿರ್ವಹಣೆ ಮಾಡಲಿಲ್ವೇ? ನೀವೇ ಥಿಂಕ್ ಮಾಡಿ. ಹಾಗೂ ಟೆರರಿಸ್ಟ್ ಏರಿಯಾ ಅಂತ ಗುರುತಿಸಿಕೊಂಡಿರೋ ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ಅತಿ ಹೆಚ್ಚು ಸೈನಿಕರನ್ನ ನೇಮಿಸಿ ಸುಮಾರು 10-20 ಮೀಟರ್ ಅಂತರಕ್ಕೆ ಒಬ್ಬ ಸೈನಿಕರನ್ನ ನೇಮಕ ಮಾಡಿದ್ದೇವೆ ಅಂತಲೂ ಸಹ ಹೇಳಿದ್ರು. ಹಾಗಾದರೆ ಸೈನಿಕರಿರುವ ಈ ಜಾಗದಲ್ಲಿ ಅಂತಕರು ಗುಂಡಿಕ್ಕಿ ಕೊಲ್ಲುವಷ್ಟು ಸಮಯ ಅಲ್ಲಿನ ಸೈನಿಕರು ಏನ್ ಮಾಡ್ತಿದ್ರು? ಸ್ನೇಹಿತರೆ, ಯಾವುದೋ ಸಣ್ಣ ಪುಟ್ಟ ಜಾತ್ರೆಗಳಲ್ಲೋ ಅಥವಾ ಪ್ರವಾಸಿ ತಾಣಗಳಲ್ಲೋ ಸಾಕಷ್ಟು ಭದ್ರತಾ ಸಿಬ್ಬಂದಿಗಳನ್ನ ಕಾಣ್ತೇವೆ. ಆದ್ರೆ ಅದು ಜೀರೋ ಟಾಲರೆನ್ಸ್ ಅಂತ ಗುರುತಿಸಿಕೊಂಡಿರೋ ಕಾಶ್ಮೀರ. ಈ ಘಟನೆ ನಡೆದು ಸ್ಥಳದಲ್ಲಿ ಯಾವುದೇ ಸೆಕ್ಯೂರಿಟಿ ಇರಲಿಲ್ಲ, ನಿಯೋಜನೆ ಮಾಡಿಲ್ಲ ಅಂತ ಅಲ್ಲಿನ ಪ್ರವಾಸಿಗರೇ ಹೇಳಿದ್ರು. ಹಾಗಿದ್ರೆ ಇದು ಭದ್ರತಾ ಲೋಪಾನ? ಪ್ರವಾಸಿಗರಿಗೆ ರಕ್ಷಣೆ ಕೊಡೋದರಲ್ಲಿ ಎಡವಿದ್ರ ರಕ್ಷಣಾ ಇಲಾಖೆ? ಅದೇ ತರ ಸಾಮಾನ್ಯವಾಗಿ ಗೋವಾದಿಂದ ಕರ್ನಾಟಕಕ್ಕೆ ಬರೋ ಸ್ಥಳದಲ್ಲೇ ಪೊಲೀಸರೇ ರಾಜ್ಯದಿಂದ ರಾಜ್ಯಕ್ಕೆ ವೈನ್ಸ್ ಹೋಗ್ತಿದೆಯಾ ಅಂತ ಸಂಪೂರ್ಣ ಚೆಕ್ ಮಾಡಿ ವಾಹನಗಳನ್ನ ಸಂಚಾರಕ್ಕೆ ಅನುಮತಿ ನೀಡ್ತಾರೆ ಗೆಳೆಯರೆ. ಆದ್ರೆ 2024 ಫೆಬ್ರವರಿ 14ರಲ್ಲಿ ಪುಲ್ವಾಮಾವೆಂಬ ಜೀರೋ ಟಾಲರೆನ್ಸ್ ಏರಿಯಾ ಅಲ್ಲಿ ಸತತ 2-3 ದಿನಗಳಿಂದ ಅನುಮಾನಾಸ್ಪದ ಟ್ರಕ್ ಸಂಚರಿಸುವುದನ್ನ ಯಾಕೆ ಪ್ರಶ್ನೆ ಮಾಡಲಿಲ್ಲ? ಯಾಕೆ ಅದನ್ನ ಚೆಕ್ ಮಾಡಿಲ್ಲ? ಅಂತಹ ಕಟ್ಟುನಿಟ್ಟಿನ ಸೂಕ್ಷ್ಮ ಪ್ರದೇಶಕ್ಕೆ 300 kg RDX ಬಾಂಬ್ ಹೇಗೆ ಬಂತು ಅನ್ನೋದಕ್ಕೆ ತಕ್ಕ ಉತ್ತರ ಹುಡುಕಿದ್ರೆ ಇವತ್ತು ಈ ರೀತಿಯ ಘಟನೆ ಮರುಕಳಿಸ್ತಾ ಇರಲಿಲ್ಲ. ಅದೇ ರೀತಿ ಸೆಪ್ಟೆಂಬರ್ 16, 2016ರಲ್ಲಿ ಉರಿ ಪ್ರದೇಶದ ಮೇಲೆ ಭಯೋತ್ಪಾದಕರ ದಾಳಿ. ಯಾಕಂದ್ರೆ 2017ರಲ್ಲಿ UP ಚುನಾವಣೆ, 2019ರಲ್ಲಿ ಪುಲ್ವಾಮಾ ಅಟ್ಯಾಕ್. ಯಾಕಂದ್ರೆ 2019 ಏಪ್ರಿಲ್ ಮೇ ಅಲ್ಲಿ ಸಾರ್ವತ್ರಿಕ ಲೋಕಸಭಾ ಚುನಾವಣೆ. ಹಾಗೆಯೇ ಇವತ್ತಿನ ಈ ಸನ್ನಿವೇಶವೂ ಸಹ ಇದೇ ರೀತಿ ಅನುಮಾನಗಳಿಗೆ ಕಾರಣವಾಗಿದೆ. ಈಗಿನ ಪಹಲ್ಗಾಮ್ ಭಯೋತ್ಪಾದಕರ ದಾಳಿ. ಆದರೆ ಪ್ರಧಾನಿಗಳು ಅಕ್ಟೋಬರ್
ನವೆಂಬರ್ನಲ್ಲಿ ನಡೆಯುವ ಬಿಹಾರ ಚುನಾವಣಾ ಪ್ರಚಾರಕ್ಕೆ ಭಾಗಿ. ಈ ರೀತಿಯ ದಾಳಿಗಳು ಚುನಾವಣಾ ನಡೆಯುವ 6 ತಿಂಗಳ ಅಥವಾ 1 ವರ್ಷದ ಅಂತರದಲ್ಲೇ ಯಾಕೆ? ಇದೆಲ್ಲವನ್ನ ಆಲೋಚಿಸಿದಾಗ ಇದರಿಂದೆ ಯಾರ ಕೈವಾಡವಾದರೂ ಇದೆಯಾ ಎಂಬ ಶಂಕೆಯನ್ನ ಹುಟ್ಟುಹಾಕಿದೆ. ಇಂತಹ ವಿಚಾರದಲ್ಲಿ ಹಿಂದೂ ಮುಸ್ಲಿಂ ಎಂಬ ಪ್ರಶ್ನೆ ಬಂದಲ್ಲಿ ಅದನ್ನ ಪಕ್ಷಾಧಾರಿತ ಟೀಕೆ ಟಿಪ್ಪಣಿಗಳ ಜೊತೆಗೆ ಹಿಂದೂಗಳ ಮತ ಮತ್ತು ಮನವೊಲೈಕೆ ಮಾಡಿ ಯುವಕರ ದಿಕ್ಕು ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರಾ? ಗೆಳೆಯರೆ, ಮಣಿಪುರದ ದಂಗೆ, ಬಂಗಾಳ ಹಿಂದೂ ಮುಸ್ಲಿಂ ಗಲಭೆ, ಸಂಸತ್ ದಾಳಿ, ಕಾರ್ಗಿಲ್ ದಾಳಿ, ಅಮರನಾಥ್ ದಾಳಿ, ಕಳೆದ ಬಾರಿ ಪುಲ್ವಾಮಾ, ಈ ಬಾರಿ ಪಹಲ್ಗಾಮ್ ದಾಳಿ, ಈ ಎಲ್ಲಾ ಕೃತ್ಯಗಳು ಇವರ ಕಾಲದಲ್ಲಿಯೇ ಯಾಕೆ ಅನ್ನೋ ಪ್ರಶ್ನೆಗಳ ನಡುವೆ ಅಥವಾ ನಮ್ಮ ಸೈನ್ಯದಲ್ಲಿ ರಕ್ಷಣಾ ಲೋಪಗಳೇನಾದರೂ ಕಂಡು ಬರ್ತಿದೆಯಾ? ನಿಜವಾದ ಹಿಂದೂ ರಕ್ಷಕರಾದರೆ, ಗೋ ರಕ್ಷಕರಾದರೆ ಇವರು ಅಧಿಕಾರಕ್ಕೆ ಬಂದ 2-3 ವರ್ಷಗಳಲ್ಲೇ ಭಾರತ ಬೀಫ್ ಎಕ್ಸ್ಪೋರ್ಟ್ ಅಲ್ಲಿ 2ನೇ ಸ್ಥಾನಕ್ಕೇರಿದ್ದೇಗೆ? ಹಿಂದೂಗಳ ಹೆಸರಿನಲ್ಲಿ ಮತ ಪಡೆದು ಒಳಜಗಳಕ್ಕೆ, ಆಂತರಿಕ ಕಲಹಕ್ಕೆ ಪರೋಕ್ಷವಾಗಿ ಬಿಜೆಪಿ ಕಾರಣ ಆಗ್ತಿದೆಯಾ? ಇಷ್ಟೆಲ್ಲ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಇವರು ಈ ಸಂದರ್ಭದಲ್ಲಿ ತೆಗೆದುಕೊಳ್ಳುವ ದಿಟ್ಟ ನಿರ್ಧಾರ. ಅವರ ಶೈಲಿಯಲ್ಲಿಯೇ ಪಾಕಿಸ್ತಾನದ ಭಯೋತ್ಪಾದಕರನ್ನ ಬಗ್ಗು ಬಡಿತಾರಾ, ಗುಂಡಿಕ್ಕಿ ಕೊಲ್ತಾರಾ, ಅಥವಾ ಯುದ್ಧವನ್ನೇ ಮಾಡ್ತಾರಾ, ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾರಾ, ಉಗ್ರರನ್ನ ಕೊಂದು ಪ್ರತೀಕಾರ ತೀರಿಸಿಕೊಳ್ತಾ ಭಾರತ? ಜೊತೆಗೆ ಈ ಸಂದರ್ಭದಲ್ಲಿ ಸರ್ಕಾರದ ನಿಲುವು ಹೇಗಿರಬೇಕು ಎಂಬುದನ್ನ ನಿಮ್ಮ ಅಭಿಪ್ರಾಯಗಳ ಮೂಲಕ ಕಮೆಂಟ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳ ಜೊತೆ ಮತ್ತೆ ಸಿಗೋಣ. ಅಲ್ಲಿ ತನಕ ಪ್ರೀತಿಯ ಕನ್ನಡಿಗನ ನಮಸ್ಕಾರ.